ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ. ನೀನೆ ನನ್ನ ಪಾಲಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ. ಆವ ಪುಣ್ಯ ಫಲವನ ನಿನ್ನ ವರಿಸಿದೆ. ಆವ ಪುಣ್ಯ ಫಲವನ ನಿನ್ನ ವರಿಸಿದೆ. ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಮಣಿ ಏನೋ ಕಾರಣ ಬಾಳು ಬಂಧನ ರಮ್ಯ ಜೀವನ ನಮ್ಮ ಬಾಳು ಬಂಧನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ಪ್ರಾಣೇಶ್ವರ, ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು ಪ್ರಾಣೇಶ್ವರ. ಉಪಾಯವಿಲ್ಲ ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂಥ ಯುದ್ಧವೆಂದರೆ ವಿಶ್ವ ಸೃಷ್ಟಿಯಲ್ಲಿಯೇ ಇದುವರೆವಿಗೂ ಎಲ್ಲಿಯೂ ನಡೆಯದಂಥ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಅದರಲ್ಲಿ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಜಯದ್ರಥ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ನಂತರ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಬದುಕುಳಿಯುವರೋ ನಾ ಬೇರೆ ಕಾಣೆ ರುಕ್ಮಿಣಿ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರೇಮ ಮೂರ್ತಿಯೇ ನಿನ್ನ ನಾಮವೆಂದು ವಿಫಲವಾಯಿತೆ. ವಾಸುದೇವ, ಪ್ರೇಮ ಮೂರ್ತಿಯೇ ನಿನ್ನ ನಾಮವೆಂದು ವಿಫಲವಾಯಿತೆ. ಸಮರದಿಂದ ಪ್ರಾಣಾನಿ ಸದಾನಿನೇ ಕಾಂತ ಸದಾನಿನೇ ಕಾಂತ ಸದಾನಿನೇ ಕಾಂತ ಸದಾನಿನೇ. ಸಮಾಧಾನವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನವೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರದಂಡ ಎಂದು ಎನಗೆ ಪಾಪ ಆರಿನೆ ಕಾಂತೆ ಪಾಪ ಆರಿನೆ ಶಾಂತೆ ಪಾಪ ಆರಿನೆ ಕಾಂತೆ ಪಾಪ ಆರಿನೆ. ಕೌದೈದಯಾ ನಿಧಾನ ಕೌದೈದಯಾ ನಿಧಾನ ಪವನಾತ್ಮವತಾನೇ
ಬಂದೊದಗಿ ಧರ್ಮ ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮ ಭೂಮಿ ಭಾರತವು ಧನ್ಯವಾದದೆ ಕಾಂತೆ ಧನ್ಯವಾದದೆ ಕಾಂತೆ ಧನ್ಯವಾದಿದೆ ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ವಾಸುದೇವ, ಈ ಮಾಲ್ಯ ಲೋಕವನ್ನು ಪ್ರಳಯಾವತಿ ರಕ್ಷಿಸು. ಅಧರ್ಮ ಆಕ್ರಮಣದಿಂದ ಧರ್ಮವು ರೂಪಿಳ್ಳೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಿಂದ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಮುಂದೆ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ವಾಸುದೇವ, ಈ ನಿಮ್ಮ ಸೃಷ್ಟವು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಅದರಿಂದ ರಕ್ತಪಾತದ ಅವಶ್ಯಕತೆಗೆ ವಾಸುದೇವ. ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತಾಗಿ ಬೇರೆ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂಥ ಅವಸ್ಥೆಯು ಬಂದೊದಗಿದು. ಕ್ಷತ್ರಿಯರು ಅಭಿಮಾನ ಸುರೆಯಿಂದ ಕ್ಷತ್ರಿಯರು ನರನಾಡಿಗಳಲ್ಲಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡು ಅದನ್ನು ರಕ್ತರಸದಿಂದ ತೋಯಿಸದ ಹೊರತಾಗಿ ಧರ್ಮವು ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ವಾಸುದೇವ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಯಾವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಯುದ್ಧ ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಲು ನಾನೀಗಲೇ ಹಸ್ತಿನಾವತಿಗೆ ತೆರಳುವೆನು. ಆದರೂ ನನ್ನೀ ಕೊನೆಯ ಪ್ರಯತ್ನವು ವಿಫಲವಾಗುವುದು ರುಕ್ಮಿಣಿ. ನಯನ ಮನೋಹರಿ ಹೇ, ನಯನ ಮನೋಹರಿ ಹೇ, ಪ್ರಿಯ ಸುಂದರ ವದನೆ ನಯನ ಮನೋಹರಿ ಹೇ. ಮಂದರ ಗಿರಿಧರ ನರಸಿದಯಾಮಯಿ, ಮಂದರ ಗಿರಿಧರೆ ನರಸಿದಯಾಮ, ಸಿಂಧು ಶಯನ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ, ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ.
ಕೂರ್ಮವತಾರಿಯೇ ನಿಮ್ಮ ನಾನೇ ಧನ್ಯ ಕೂರ್ಮವತಾರಿಯೇ ನಿಮ್ಮ ನನ್ನ ತಿರುಬಾಳೆ ನಾನೇ ಧನ್ಯ ಶ್ಯಾಮಲವನನೇ ನಿಮ್ಮ ಆ ಆ ಆ ಪರಿಮಳವಾದರಿಸಿ ಹಾಸದಿಂದ ಎನ್ನ ಒರೆಸಿ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನ ಒರೆಸಿ ಮನ ಮಂದಿರದೊಳು ನೆಲೆಸಿ ಮಂದಿರದೊಳು ನೆನೆಸಿ ಪ್ರಣಯಾನಂದದ ಕಣಿರಸ ಬೀರುವ ಪ್ರಣಯಾನಂದದ ಕಣಿರಸ ಬೀರು ಚಲ್ಲುವಿನ ತಾರೆ ನಿವಲ್ಲವನ್ನು ತೋರುನಿ ನಿನಗೊನೆ ಲಾಂಬರಿ ಚಲುವಿನ ತಾರೆ ನಿವಲ್ಲವನ್ನು ತೋರುನಿ ನಿನಗೊನೆ ಲಾಂಬರಿ ಚಲುವಿನ ತಾರೆನಿ ಒಲವನು ತೋರುನಿ ನಿನಗೊನೆ ಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ಮದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯೇ ಮಂದರ ಗಿರಿಧರ ನರಸಿದಯ ಸಿಂಧು ಶಯನ ಶ್ರೀ ಕಮಲ ಮುಖಿಯ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ಶಯನ ಶ್ರೀ ಕಮಲ ಮುಖಿಯ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ बोलो ನನಗೆ ತಮರೋ 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 ವಿಮೋಹಕ್ಕೆ ಅಂತ ಮೇರೆ ವಿಮೋಹಕ್ಕೆ ಸಾಟಿ ವಿಮೋಹಕ್ಕೆ ಅಂತ ಮೇರೆ ವಿಮೋಹಕ್ಕೆ ಸಾಟಿ ವಿಮೋಹನೊಳಗೆ ಯಾವ ನೀರುವನು ತ್ರಿಭುವನೊಳಗೆ ಯಾವ ನೀರುವನು ತುಬ ಗುಣಾಹಿತ ತುಬ ವಿರಾಜಿತ ತುಬ ಗುಣಾಹಿತ ತುಬ ವಿರಾಜಿತ बोलो
ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತಾಗುವುದು. ಮಹಾಪ್ರಭು. ಧರಣೇಶ್ವರ ಧರಣೇಶ್ವರ ಪರಿರಾಜ್ಯದ ಪರಿಪೇವೆ ಧರಣೇಶ್ವರ ಹುಲಿ ಸಿಂಹವು ಏಕರಾಶಿಯಳು ಹುಲಿ ಸಿಂಹವು ಏಕರಾಶಿಯಳು ಸಮಯ ಸೀಲಿಸಿ ಕಾಲ ಕಳೆಯುತ್ತ ಮಹಾಪ್ರಭು ಹುಲಿ ಸಿಂಹವು ಏಕರಾಶಿಯಳು ಸಮಯ ಸೀಲಿಸಿ ಕಾಲ ಕಳೆಯುತ್ತ ಧರಣೇಶ್ವರ ಧರಣೇಶ್ವರ ಧರಣೇಶ್ವರ. ಮಹಾಪ್ರಭು, ಇಲ್ಲಿನ ಪ್ರಜೆಗಳು ಮಳೆ ಬೆಳೆಗಳಿಂದ ಕೂಡಿ ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ? ಅಗ್ರ, ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ಬಲೆ ಬಲೆ ನಿನ್ನ ಪಡೆದಲ್ಲಿ ನೀನು ಕುಳಿತುಕೋ. ಕೃತೋರ್ಮ ಮಹಾಪ್ರಭು, ಬೇಳು ದೈನ್ಯನಾಥ ಇವರವ ಬೇಳು ದೈನ್ಯನಾಥ ಬೇಳು ಸೈನ್ಯನಾಥ ಇವರವ ಬೇಳು ಸೈನ್ಯನಾಥ ಧರಣಿ ಬಾಲರಂ ಹಿರುತದಿ ಹೆಮಗೆ ಸತ್ತು ರಾಜರ ಭೇಟಿ ಕಳಿಸುತ್ತೆ. ಧರಣಿ ಬಾಲರಂ ಹಿರುತದಿ ಹೆಮಗೆ ಸತ್ತು ರಾಜರ ಭೇಟಿ ಕಳಿಸುತ್ತೆ. ವರಸ ಮಂತರ ಧರಣಿ ಬಾಲರ ವರಸ ಮಂತರ ಧರಣಿ ಬಾಲರ ಬದಿಸುವರೆ ಧರೆಯೊಳಗೆ ಭಜಿಸುವರ ದೊರೆಯೊಳಗೆ ಬೇಳು ಸೈನ್ಯನಾಥ ವರವ ಬೇಳು ಸೈನ್ಯನಾಥ. ಧೃತೋರ್ಮ ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತ ನಾವು. ಧರಣಿಪ ಬಿಡು ಬಿಡು ಚಿಂತೆಯೋ ಧರಣಿಪ ಬಿಡು ಬಿಡು ಚಿಂತೆಯೋ ಧರಣಿಪ ಬಿಡು ಬಿಡು ಚಿಂತೆಯೋ. ಮಹಾಪ್ರಭು, ಮೀರಿ ಬರುವಂತ ವೈರಿಯ ಗರ್ಭವು ಮೀರಿ ಬರುವಂತ ವೈರಿಯ ಗರ್ಭವು ಸೂರ್ಯಗಂಡನು ದಾರುಣಿ ಪೋಲ ಸೂರ್ಯಗಂಡನು ದಾರುಣಿ ಪೋಲ ವೈರಿಯ ಸೆರಗನ ಕಡಿಯುತ್ತ ನಾನು ವೈರಿಯ ಸೆರಗನ ಕಡಿಯುತ್ತ ನಾನು ಧರಣಿಪ ಬಿಡು ಬಿಡು ಚಿಂತೆಯೋ ಧರಣಿಪ ಬಿಡು ಬಿಡು ಚಿಂತೆಯೋ ಧರಣಿಪ ಬಿಡು ಬಿಡು ಚಿಂತೆಯೋ. ಮಹಾಪ್ರಭು, ಧರ್ಮ ನಮ್ಮ ಸೈನ್ಯ ಕಂಡು ಹೊರರಾಜ್ಯ ಸೈನ್ಯವು ಹಿಂದಿರುಗಿ ಓಡುತ್ತಿರುವುದು. ನಿನ್ನ ಸಾಹಸಕ್ಕೆ ನಾನು ಮೆಚ್ಚಿದನು. ಬಲೆ ಬಲೆ ನಿನ್ನ ಪೀಠದಲ್ಲಿ ನೀವು ಕುಳಿತುಕೋ. ಕೃತೋರ್ಮ ಮಹಾಪ್ರಭು, ಬಲರೆ ನಿಮ್ಮಯ ವಾಕ್ಯ ಫಲಿಸಿದ್ದು ಬರದೊಳಗಲೇ ಕೀರ್ತಿ ಪಡೆದೆ. ಬಲರೆ ನಿಮ್ಮಯ ವಾಕ್ಯ ಫಲಿಸಿದ್ದು ಬರದೊಳಗಲೇ ಕೀರ್ತಿ ಪಡೆದೆ. ವೀರ ಧೀರ ಸೂರನಾಗೆ ವೀರ ಧೀರ ಸೂರನಾಗೆ ಪರಮ ಸಾಹಸಿ ಬಲಭದ್ರನ ಪರಮ ಸಾಹಸಿ ಬಲಭದ್ರನು ಅದಮರ ಜಯಿಸುವೆನ ಅದಮರ ಜಯಿಸುವೆನ ಅದಮರ ಜಯಿಸುವೆನ. ಅಕ್ರರ ಕೃತವನ್ನ ಮಹಾಪ್ರಭು, ನಿಮ್ಮೀರ್ವರ ಭುಜಬಲ ಪರಾಕ್ರಮಗಳಿಗೆ ನಾನು ಮೆಚ್ಚಿದನು. ಬಲೆ ಬಲೆ ನಿಮ್ಮ ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ನಮಸ್ಕರಿಸುವೆನು ಗುರುದೇವ. ಶಿಷ್ಯ ದುರ್ಯೋಧನ,
ಶಿಷ್ಯ ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಗುರುದೇವ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುಧೆ, ಇದುವೇ ಗಂಧರ್ವ ಗಾನಸುಧೆ. ಬಾಳಿನ ರೋಗಮಯ ಸಮಯವಿದೆ. ನೀವೇ ಸಕಲ ಕಲಾ ವಿಶಾರದ, ನೀವೇ ಸಕಲ ಕಲಾ ವಿಶಾರದ. ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ. ಕಿವಿಂಪಿನ ನವಗಾನಸುಧೆ, ಕಿವಿಂಪಿನ ನವಗಾನಸುಧೆ. ಬಾಳಿನ ರಸಮಯ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ನಾದದ ಮೋದವೇ ಮೈ ಮನ ಮರೆಯುವ, ನಾದದ ಮೋದವೇ ಮೈ ಮನ ಮರೆಯುವ. ನಾದದ ಮೋದ ಮೈ ಮನ ಮರೆಯುವ. ಶೃಂಗಾರ ರಥದ ಮನೆ ಮಂಜಿ ಮಧುರ ನಿನ, ಶೃಂಗಾರ ರಥದ ಮಂಜಿ ಮಧುರ ನಿನಾದಯ್ಯವ ಮರೆತು ವಿಲಾಸಮಯ ವಿನೋದದ ವಿರಾಜಿಸುವ, ವಿಲಾಸಮಯ ವಿನೋದದ ವಿರಾಜಿಸುವ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುಧೆ. ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಯಾರಲ್ಲಿ ಆ ರಾಜ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಶಿಷ್ಯ ದುರ್ಯೋಧನ, ಗುರುದೇವ. ಬಂದ ಸಮಾಚಾರವೇನು? ಗುರುದೇವ,
ನಮಗೂ ಪಾಂಡವರಿಗೂ ಬೇಗರವಾದ ಸಂಗ್ರಾಮವೇ ಸಿದ್ಧವಾಗಿರುವುದು. ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸಬೇಕೆಂದು ನಾನಿಲ್ಲಿಗೆ ಬಂದೆನು ಗುರುದೇವ. ಏನು ನಿನಗೂ ಪಾಂಡವರಿಗೂ ಇದ್ದೇವೆ? ಎಡೆ ಶಿಷ್ಯ, ನಿನ್ನ ಸೈನ್ಯವನ್ನು ನೀನು ಸಿದ್ಧಪಡಿಸು, ನಾನು ನನ್ನ ಸೈನ್ಯವನ್ನು ಸಿದ್ಧಪಡಿಸುವನು. ಆಗಬಹುದು ಗುರುದೇವ. ಕೃಷ್ಣನ ಸೈನ್ಯವು ಪಡೆದಿದ್ದಾಯಿತು, ಬಲರಾಮರ ಸಹಾಯವು ಪಡೆದಿದ್ದಾಯಿತು. ಇನ್ನು ಈ ಚಕ್ರವರ್ತಿಗೆ ಸಮನಾರು. ತಲೆ ಎತ್ತರೆ ನಡುಗುವರು ಪಾಂಡವರು, ಕೈ ಎತ್ತರೆ ನಡುಗುವುದು ಇಡೀ ಶತ್ರುಗಳ ಸೈನ್ಯವು. ತಲೆ ಎತ್ತರೆ ನಡುಗುವುದು ಇಡೀ ಪೃಥ್ವಿಯು. ಇಡೀ ಯಾದವಾಕ್ಷಿಣಿ ಸೈನ್ಯವೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎದುರಿಸಬಲ್ಲ ವೇರನು ಯಾರಿರುವನು? ನಾವನಿರುವನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಿಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳುವನು ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳುವನು ನನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ, ಇದು ಸಮರ ಕ್ಷೇತ್ರ. ಪ್ರಪಂಚದ ವ್ಯವಹಾರಗಳನ್ನು ನೋಡುತ್ತಿದ್ದರೆ ದಿನದಿಂದ ದಿನಕ್ಕೆ ಏನೋ ಅತಿಶಯವಾಗಿ ಕಾಣುತ್ತಿರುವುದು. ದುರ್ಯೋಧನನು ಈಗ ತಾನೇ ನನ್ನ ಅಣ್ಣನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಬೇಡಿರುವನು. ಅದಕ್ಕೆ ನನ್ನ ಅಣ್ಣನು ಸಮ್ಮತಿಯನ್ನು ಸೂಚಿಸಿರುವನು. ನನ್ನ ಅಣ್ಣನೇನಾದರೂ ಯುದ್ಧ ರಂಗದಲ್ಲಿ ಹಲಾಯುಧವನ್ನು ಹಿಡಿದು ನಿಂತರೆ ಆತನನ್ನು ಸೋಲಿಸತಕ್ಕ ವೀರರು ಧೀರರು ಯಾರಿರುವರು? ಆ ವೀರ ಧೀರರ ಗತಿಯೇ ಹಾಗಾದರೆ ಇನ್ನು ನನ್ನ ಪಾಂಡವರ ಗತಿ? ಇದಕ್ಕೇನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ಇರಲಿ, ನನ್ನ ಅಣ್ಣನು ಹೋಗುವ ಮಾರ್ಗ ಮಧ್ಯದಲ್ಲಿ ಗೋವೊಂದನ್ನು ನಿರ್ಮಿಸಿ ಅದು ಆತನನ್ನು ಹಿಂಬಾಲಿಸುವಂತೆ ಮಾಡುವೆನು. ಅದನ್ನು ಬೆದರಿಸಲು ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಪ್ರಾಣ ಬಿಡುವಂತೆ ಮಾಡಿ ಗೋಹತ್ಯೆಯ ಪಾಪದ ಪರಿಹಾರಕ್ಕಾಗಿ ಅಣ್ಣನು ನನ್ನಲ್ಲಿಗೆ ಬರುವಂತೆ ಮಾಡಲು ಇದೇ ತಕ್ಕ ಸಮಯ. ಜಾಗೃತಳಾಗು ನನ್ನ ಯೋಗ ಮಾಯೆ. ಆಹಾ, ಈ ಉದ್ಯಾನವು ಎಷ್ಟು ಮನೋಹರವಾಗಿರುವುದು. ನಾನು ಎಷ್ಟು ವಿಧ ವಿಧವಾಗಿ ಹೋಗುತ್ತಿದ್ದರೂ ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ,
ನಾನು ಎಷ್ಟು ವಿಧವಾಗಿ ಹೋಗುತ್ತಿದ್ದರೂ ಈ ಗೋವು ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಇರಲಿ, ಇದನ್ನು ಸಣ್ಣ ಕಲ್ಲಿಂದ ಬೆಳೆಸುವೆನು. ಅಯ್ಯೋ ಶಿವ, ಏನು ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಡ್ತಲ್ಲ. ಇರಲಿ, ನನ್ನ ಸಹೋದರನಾದ ಕೃಷ್ಣನ ಕರೆದು ಇದಕ್ಕೊಂದು ಪರಿಹಾರವನ್ನು ಕೇಳುವೆನು. ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಸಹೋದರ. ಅಗ್ರಜ, ನಮಸ್ಕರಿಸುವೆನಣ್ಣ. ಕ್ಷೇಮವೇನಣ್ಣ? ಆ ವಿಚಾರವನ್ನು ಏನೆಂದು ಹೇಳಿದೆ ಸಹೋದರ? ಏಕೆ ಅಗ್ರಜ, ಏನಾಯಿತು? ಕೊಂದೆನೆ ನಾನೊಂದು ಗೋವಂದನು, ಕೊಂದೆನು ನಾನೊಂದು ಗೋವಂದನು, ತಿಳಿಯದೆ ನಾ ವಿಧಿಯ ಸ್ವಭಾವ. ಸಹೋದರ ಅಗ್ರಜ, ತಿಳಿಯದೆಲ್ಲ ವಿಧಿಯ ಸ್ವಭಾವ. ಕೊಂದೆನು ನಾನು ಗೋವಂದನು. ಕ್ಷಣದೊಳಗದ್ಬಿತು ಸಾವೋ. ಹಾ ಕೃಷ್ಣ, ಅಗ್ರಜ ಶಾಂತನಾಗು. ಏನೊಂದ ನರಿಯದ ಗೋವೋ, ಕ್ಷಣದೊಳಗದ್ಬಿತು ಸಾವೋ. ಕಂಡರೆ ನಗದಿರುವುದೇ ಜಗವೋ. ಕಂಡರೆ ನಗದಿರುವುದೇ ಜಗವೋ. ಯಾರಾಗುವರು ಈ ಪಾಪಿಗೆ ಜರವೋ. ಯಾರಾಗುವರು ಈ ಪಾಪಿಗೆ ನರವೋ. ಕೊಂದೆನೆ ನಾನು ಗೋವಂದನು, ಕೊಂದೆನೆ ನಾನು ಗೋವಂದನು. ತಿಳಿಯದೆ ನಾ ವಿಧಿಯ ಸ್ವಭಾವ. ತಿಳಿಯದೆ ನಾ ವಿಧಿಯ ಸ್ವಭಾವ. ಕೊಂದೆನೆ ನಾನು ಗೋವಂದನು, ಕೊಂದೆನೆ ನಾನು ಗೋವಂದನು, ಕೊಂದೆನೆ ನಾನು ಗೋವಂದನು. ಸಹೋದರ, ಆ ವಿಚಾರವನ್ನು ನಾನು ಏನೆಂದು ಹೇಳಲಿ? ಏಕೆ ಅಗ್ರಜ, ಏನಾಯಿತು? ನಾನು ಜಲವನ್ನು ತೆಗೆದುಕೊಂಡು ಬಯಲು ಭೂಮಿಗೆ ಹೋಗುವಾಗ ಒಂದು ಗೋವು ನನ್ನನ್ನು ಹಿಂಬಾಲಿಸಿತ್ತು. ನಾನು ಅದನ್ನು ಸಣ್ಣ ಕಲ್ಲಿನಿಂದ ಬೆದರಿಸಿದೆ. ಆ ಗೋವು ಮೃತಪಟ್ಟಿತು. ಈ ಗೋಹತ್ಯೆ ಮಹಾಪಾಪವನ್ನು ನಾನು ಹೇಗೆ ಸಹಿಸಲಿ ಸಹೋದರ? ಏನು ಅಗ್ರಜ, ನೀನು ಗೋಹತ್ಯೆಯನ್ನು ಮಾಡಿದೆಯಾ? ಶಾಂತಂ ಪಾಪಂ ಶಾಂತಂ ಪಾಪಂ. ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಈ ಮೂರು ಹತ್ಯೆಗಳು ಮಹಾಪಾಪಕರವೆಂದು
ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಈ ಶಾಪದ ಪಾಪವು ಪರಿಹಾರವಾಗಬೇಕಾದರೆ ಇಂದಿನಿಂದ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಬೇಕೆಂದು ಧರ್ಮ ಗ್ರಂಥದಲ್ಲಿ ಪ್ರಕಟವಾಗಿರುವುದು ಅಗ್ರಜ. ಏನು ಸಹೋದರ, ನಾನು 20 ದಿನ ಭೂ ಪ್ರದಕ್ಷಿಣೆ ಮಾಡಿದರೆ ಈ ಗೋಹತ್ಯೆ ಮಹಾಪಾಪವು ಪರಿಹಾರವಾಗುವುದೇ? ಹಾಗಾದರೆ ನಾನು ಈಗಲೇ ಭೂ ಪ್ರದಕ್ಷಿಣೆಗೆ ಹೋಗುವೆನು. ನೀನು ರಾಜ್ಯದ ಕಡೆ ಎಚ್ಚರದಿಂದಿರು ಕೃಷ್ಣ. ಅಗ್ರಜ, ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಾಗ್ದಾನವನ್ನು ಕೊಟ್ಟಿರುವೆ. ಈಗ ನೀನು ಗೋಹತ್ಯೆಯ ಪಾಪದ ಪರಿಹಾರಕ್ಕೆ ಹೊರಟರೆ ನಿನ್ನನ್ನೇ ನಂಬಿರುವ ಆ ಕೌರವನ ಗತಿ? ಕೃಷ್ಣ, ಯಾರು ಎಲ್ಲಿಯಾದರೂ ಹಾಳಾಗಿ ಹೋಗಲಿ, ಕೌರವರಿಂದ ಪಾಂಡವರ ಹತ್ತರಾಗಲಿ, ಪಾಂಡವರಿಂದ ಕೌರವರ ಹತ್ತರಾಗಲಿ, ಯಾರು ಏನಾದರೂ ಆಗಲಿ, ನನಗೊದಗಿರುವ ಪಾಪವು ಪರಿಹಾರವಾದರೆ ಸಾಕು. ನಾನು ಈಗಲೇ ಹೋಗುವೆನು. ಅಗ್ರಜ, ಹಾಗೆ ಸಕಲ ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ಬಾ ಅಗ್ರಜ. ಆಗಲಿ, ನಾನು ಈಗಲೇ ಹೋಗುವೆನು. ಆಗಲಿ ಅಗ್ರಜ. ನನ್ನ ಅಣ್ಣನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವಷ್ಟರಲ್ಲಿ ನಾನು ಕುರುಕ್ಷೇತ್ರದ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು.